ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೆ. ನಾ ಭೀ ಸೂಪರ್ ಇದೆ. ಇವತ್ತು ಸ್ಯಾಟರ್ಡೆ, ಮರ್ದಿನ ಸಂಡೇ ಇತ್ತು. ನಂಗಾರ ಸಾಟರ್ಡೆ ಈಗ ಖುಷಿ ಆಯ್ತದು ಕೇಳಬೇಡ್ರಿ. ಆಮೇಲೆ ಸಂಡೇ ಹೋಯ್ತಾ ಕೆಳಗೆ ಮುಗ್ದೋಯ್ತು, ಕೆಳಗೆ ಹೋಯ್ತದಲ್ಲತ್ತಿದೆ. ಹಿಂಗೆ ಹೊತ್ತು ಮುಣುಗ್ತದೆ ನೋಡ್ರಿ. ಅಂದ್ರೆ 4-5 ಆಯ್ತದ ನೋಡ್ರಿ. ಅವಾಗ ಅಪ್ಪ ಮತ್ತು ಮುಗೀತು, ಮತ್ತು ಸೋಮವಾರ ಹೊಂಟಿತು, ಮತ್ತು ಕೆಲ್ಸಕ್ಕೆ ಹೋಗಬೇಕು ಅಂತ ಹಂಗೆ ಅನ್ನಿಸ್ತದು. ಬಟ್ ಎನಿವೇಸ್ ಅದು ಬಿಡ್ಲಕ್ಕರ ಆಗಲ್ದಿಲ್ಲ. ಅದು ರೊಟೀನ್ ಅದ ಡೈಲಿದು. ಬಟ್ ಬೀದರ್ಗಿನ ಏನು ಮೋಸ ಇಲ್ಲ. ದಿನ ಹೋಗ್ಬೇಕು ಬೀದರ್ದಾಗ ಕೆಲ್ಸಕ್ಕೆ. ಮತ್ತು ಸ್ಯಾಲ್ರಿರ ಒಂದು 5-6 ಸಾವಿರ ರೂಪಾಯಿ ಊಟ ಇರ್ತದೆ. ಕರಡ್ಗಿನೇ ಇಲ್ಲಿ ನಾಟ್ ಬ್ಯಾಡ್. ಅಂದ್ರೆ ಸ್ಯಾಲ್ರಿ ಭೀ ಹೆಚ್ಚಿಗಿರ್ತದೆ. ರಜಾ ಬುಕ್ಗಳಿರ್ತಾವ, ಸಂಡೇಸ್ ಎಲ್ಲ ರಜಾ. ಆಮೇಲೆ ನಮ್ಮ ಬೋಸ್ರ ಪಾಪ ಎಷ್ಟು ಚಲೋ ಹರ ಅಂದರು. ನಾ ರಜಾ ಹಾಕೋರು ಭೀ ಸ್ಯಾಲ್ರಿ ಕಟ್ ಮಾಡಲ್ಲ. ನಾವು ಒಬ್ಬಕಿನೇ ಅಂತಲ್ಲ, ನಮ್ಮ ಸ್ಟಾಫ್ ಎಷ್ಟು ಜನ ಹರ ಅಷ್ಟು ಜನ ಮಂತ್ಲಿ 2 ಡೇಸ್ ಹಾಕೋರು ನಾವು ಭೀ ರಜಾ ಇದು ಹಾಕಲ್ಲ. ಇನ್ನು ಬರೀ ವಾರ್ನಿಂಗ್ ಕೊಡ್ತಾ ಇರ್ತಾರೆ, ನೆಕ್ಸ್ಟ್ ಟೈಮ್ ಕಟ್ ಮಾಡ್ತೆ ಅಂತ. ಅದು ನೆಕ್ಸ್ಟ್ ಟೈಮ್ ಬಂದಿಲ್ಲ ಇನ್ನ ತಕ್ಕ. ನಾ ಹೋಗಿ ಭೀ ಒಂದು 7 ವರ್ಷ ಆಯಿತು. 7 ಇಯರ್ಸ್ಲಿಂದ ಕೆಲಸ ಮಾಡ್ಲತ್ತಿದ್ದೆ ಕರಡ್ಗಿನೇ. ನನಗದು ಆ ನೆಕ್ಸ್ಟ್ ಟೈಮ್ ಇನ್ನೂ ಬಂದೇ ಇಲ್ಲ. ಅವರು ಅದು ಆಫೀಸ್ ಓಪನ್ ಮಾಡಿದಾಗ ಫಸ್ಟ್ ಹೋಗಿದ್ದಕ್ಕಿನೇ ನಾನು. ನನ್ನಿಂದ ಇವಾಗ ನಾವು 5 ಜನ ಸ್ಟಾಫ್ ಇದ್ದೆವು. ಸೊ ಹಾಗಾಗಿ ನಂಗೆ ಭೀ ಬಿಡ್ಲಕ್ಕೆ ಇಷ್ಟ ಇಲ್ಲ ಕೆಲಸ. ಅಷ್ಟೊಂದು ಚಲೋ ಅದ. ಈಗ 1ರಿಂದ ಮತ್ತು 2 ಮಾಡ್ಯಾರ, ಮತ್ತೀಗ 2ರಿಂದ ಮತ್ತು 3 ಮಾಡ್ಲತ್ತಾರ. ಖುಷಿ ಆಯ್ತದ ನಮ್ಮ ಸರ್ ಗ್ರೋತ್ ನೋಡಿ. ನಿಜ ಇದ್ರೆ ಹಂಗೆ ಇರ್ಬೇಕು ಅನ್ನಿಸ್ತದೆ, ಹಂಗೆ ಗ್ರೋತ್ ಆಗ್ಬೇಕು ಅನ್ನಿಸ್ತದು. ಬಟ್ ಆ ದೇವರು ಯಾವಾಗ ಕಣ್ಣು ತೆಗಿತಾಳೋ, ನನ್ನ ದೇವಿ ಯಾವಾಗ ಕಣ್ಣು ತೆಗಿತಾಳೋ, ನನಗೆ ಯಾವಾಗ ಉದ್ಧಾರ ಮಾಡ್ತಾಳೋ ನನ್ನ ದೇವಿ ಅಂತ ಗೊತ್ತಾಗಲ್ದು. ಸೊ ಅವತ್ತ ಕೂದಲು ಕಟ್ ಮಾಡ್ಕೊಂಡಿದ್ದೆ ನೋಡ್ರಿ. ಹಿಂಗೆ ಬರ್ತೀವಿ, ತಲೆ ತೊಳ್ಕೊಂಡು ಇಲ್ಲಿನ ಚಲೋ ಬರ್ತಾವ. ಹಿಂಗೆ ಬರ್ತೀವಿ ನೋಡಿರಿ, ಚಲೋ ಅನ್ನಿಸ್ತದಲ್ಲ. ಅಂದ್ರೆ ತೆಳ್ಳಗಿದ್ದವ್ರು ಕೂದಲು ಯಾಕೆ ತೆಳ್ಳಗಿರ್ತಾವ ಅಂಥವ್ರು ಥೋಡೆ ಹಿಂಗೆ ಮುಂದೆ ಕಟ್ ಮಾಡಿಕೊಂಡ್ರೆ ಥೋಡೆ ಬೌನ್ಸಿ ಅನ್ನಿಸ್ತಾವ. ಅಂದ್ರೆ ಕೂದಲು ದಪ್ಪ ಅನ್ನಿಸ್ತಾವ. ಸೊ ನಾ ಮಾತಾಡಿದಾಗ ಹಿಂಗೆ ಒಂದ್ಸಲ ಫೋನ್ ಎತ್ತಿದಾಗ ಒಂದ್ಸಲ ನಂದೇ ಒಳ್ತೆ. ಇವತ್ತು ನಾವೊಂದು ನಮ್ಮ ಮಮ್ಮಿಂದು ಟ್ರೆಡಿಷ್ನಲ್ ರೆಸಿಪಿ ತೋರಿಸ್ಲತ್ತಿದ್ದೆ ನಾನು. ಟ್ರೆಡಿಷ್ನಲ್ ಅನ್ನೋದಿನ ಒಂದು ಎಲ್ಲ ಉಳಿತಾಯನೇ ಅಂತ ಅನ್ಕೋರಿ. ನಮ್ಮ ಥೋಡೆ ನಾವು ಸಣ್ಣಗಿರ್ಲಕ್ಕೆ ಥೋಡೆ ಎಲ್ಲ ಕಷ್ಟ ಐತೆ ನಮ್ಮ ಮಮ್ಮಿ ಪಪ್ಪಾಗೆಲ್ಲ. ಏನು ಭೀ ಹಿಂಗೆ ತಿಲ್ಲಕ್ಬೇಕು ಅಂತಿದ್ದೆವು ನಮ್ಮ ಮಮ್ಮಿಗೆ. ಅಂದ್ರೆ ನಾ ಥೋಡೆ ಬೊಕ್ಕೊಳೆ ತಿಂಡಿ ಕೊಟ್ಟಿದ್ದಿದ್ದ. ನನಗೆಲ್ಲ ಬೊಕ್ಕೊಳೆ ತಿನ್ಬೇಕು. ಈಗ ಭೀ ನಾ ಹಾಗೆ ತಿನ್ಬೇಕು. ನಾ ಏನಾರ ತಿನ್ಬೇಕು, ಹೊರಗಿನ ಬೊಕ್ಕೋಳು ತಿಂತೇನ. ಸೊ ಹಾಗಾಗಿ ನಮ್ಮ ಮಮ್ಮಿ ಏನರ ತಿಲ್ಲಕ್ಕೆ ಅಂದ್ರೆ ನಮ್ಮ ಪಪ್ಪ ರೊಕ್ಕ ಇದ್ದಾಗೆಲ್ಲ ಏನರ ತಂದಿರ್ತಿರು. ಕರಡ್ಗಿನೇ ಭೀ ಅದಕ್ಕೆ ಸಮಾಧಾನ ಇರ್ತಿದ್ದಿದ್ದಿಲ್ಲ. ಏನರ ಹೊಸ ಬೇಕಂತ ಅನಿಸ್ತಿತ್ತು. ಸೊ ನಮ್ಮ ಮಮ್ಮಿ ಆವಾಗ ಈ ರೆಸಿಪಿ ಮಾಡಿಕೊಡ್ತಿರು. ಏನು ಭೀ ಇಲ್ಲ, ಗ್ಯಾಸ್ ಹಚ್ಚೋದಿಲ್ಲ, ಏನು ಭೀ ಇಲ್ಲ. ಒಂದು ಥೋಡೆನೇ ಎಲ್ಲ ಇದ್ರಾಯ್ತು. ನಿಜ ಟ್ರಸ್ಟ್ ಮೀ, ಅಷ್ಟೊಂದು ಆಸಮ್ ಟೇಸ್ಟ್ ಇರ್ತದು. ಇನ್ನ ತನಕ ಯಾರು ಭೀ ಮಾಡಿಲ್ಲ. ಅದು ನಿಜ ಮಾಡಿಲ್ಲ. ಅದು ಇನ್ನ ತನಕ ಯಾರು ಭೀ ಮಾಡಿಲ್ಲ. ಇದೇ ನಾನೇ ಫಸ್ಟ್ ಟೈಮ್ ಈ ರೆಸಿಪಿ ತೋರ್ಲತ್ತಿದ್ದು. ಅದು ನಮ್ಮ ಮಮ್ಮಿನ ರೆಸಿಪಿ, ಸೀಕ್ರೆಟ್ ರೆಸಿಪಿ. ನಾ ಇವತ್ತು ರಿವೀಲ್ ಮಾಡ್ಲತ್ತಿದ್ದೆ ನಿಮ್ಮ ಎದುರೆಲ್ಲ. ಸೊ ನಮ್ಮ ಮಮ್ಮಿ ನನಗೆ, ನಮ್ಮ ಭಯ್ಯಾಗ ಅಂದ್ರೆ ನಮ್ಮ ಅಣ್ಣಗ ಒಂದೇ ಸಾರಿ ಮಾಡಿಕೊಟ್ಟಿದ್ದಿದ್ರು. ಇಷ್ಟು ಟೇಸ್ಟ್ ಇತ್ತು. ಅಂದ್ರೆ ನಾವೇ ಮಾಡ್ಕೋಬೋದು. ಅದು ನಾವು ಪರ್ಗೋಳು ಭೀ ಮಾಡ್ಕೋಬೋದು ಅಂಥ ರೆಸಿಪಿ ಅದು. ಬೈ ನೀರು ಹೊಂಟವು. ಆಫ್ಟರ್ ಲಾಂಗ್ ಟೈಮ್, ಒಂದು 7-8 ವರ್ಷ ಆಗಿದ್ಮೇಲೆ ನಾವೇ ಮಾಡ್ಲತ್ತಿದೆ. ನಾ ಚಿನ್ನಿಗೆ ತಿಲ್ಲಕ್ಬೇಕಲ್ಲತ್ತದು. ಸೇಮ್ ಸಿಚುವೇಶನ್ ಈಗ ಕ್ರಿಯೇಟ್ ಆಗ್ಯದ. ಯಾಕಂದ್ರೆ ನಂದಲ್ಲಿ ರೊಕ್ಕ ಇಲ್ಲ ಈಗ. ಸೊ ಚಿನ್ನಿ ತಿಲ್ಲಕ್ಬೇಕಲ್ಲತ್ತದು, ಮನೆಗೆ ಭೀ ತಿಲ್ಲಕ್ಕಿಲ್ಲ. ಸೊ ಹಾಗಾಗಿ ನಾ ಮಾಡರಿ, ಆಕಿಗೆ ಮಾಡಿಕೊಡರಿ ಅಂತ ಹೇಳತ್ತಿದೆ. ಇವತ್ತು ಆಕಿ ಶೂಟ್ ಮಾಡ್ತಾಳೆ, ನಾ ಎಲ್ಲ ಮಾಡ್ತೆ ನೋಡರಿ. ನೋಡಮ್ಮ. ಚಿನ್ನಿ ಬಾ, ಚಿನ್ನು ಬಾ. ನೀ ಶೂಟ್ ಮಾಡಿ, ನೀವು ವಿಡಿಯೋ ಮಾಡು, ನಾ ರೆಸಿಪಿ ಹೇಳ್ತೇನೆ. ನೀವೇ ತಿಂದಿಲ್ಲ ಇನ್ನ ತಕ. ಇವತ್ತು ಫಸ್ಟ್ ಟೈಮ್ ಮಾಡತ್ತಿದ್ದಾನ. ನೀ ಚಶ್ಮಾ ಹಚ್ಕೋಬೇಡ ಹೆಚ್ಚಿಗೆ. ಅದೇ ಸರಿ ಬಾ, ಹಿಡ್ಕೊ ಬಾ. ಸಿಗ್ತೀನಿ ರೀ ಒಂದು 5 ನಿಮಿಷ. ಇಲ್ಲಿ ನೋಡ್ರಿ, ನಾ ತಗೊಂಡಿದ್ದೆ ಪಾಪಡ್ ತೋರಿಸಿನ. ಇದಕ್ಕೆ ಹೆಚ್ಚು ಏನು ಮಾಡ್ತಾರೆ, ಹೆಚ್ಚು ರೆಸಿಪಿಗಳು ಏನು ಮಾಡ್ತಾರೆ ಅಂತಂದು
ಹಾಗೆ ಒಂದು ಫೋಟೋ ತೆಗಿ. ಹಿಂಗೆ ತೆಗಿ, ಖಾಲಿ ಕೈದೆ ನಿಂದು ಹಿಡಿತೆ. ತೆಗಿ. ಇದಕ್ಕೆ ಹೆಚ್ಚು ಏನು ಮಾಡ್ತಾರ ಅಂತಂದು ಕರಿತಾರ. ಕರಿದ್ಮೇಲೆ ಏನಾರ ಖಾರ ಉಪ್ಪು ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡು ತಿಂತಾರ, ಇಲ್ಲ ಸೇವಾ ಹಾಕ್ಕೊಂಡು ತಿಂತಾರ. ಬಟ್ ನಾವೊಂದೀಗ ಡಿಫ್ರೆಂಟ್ ತೋರ್ಸ್ಲತ್ತಿದೆ. ಇವು ಪಾಪಡವ ಇದ್ರಾಗ ಹಾಕ್ಲತ್ತಿದೆ. ನಮ್ಮಲ್ಲಿ ಥೋಡೆನೇ ಅವ. ಸೊ ಚಿನ್ನಿಗೆ ಇಷ್ಟ ಆಯ್ತದೋ ಇಲ್ಲೋ ಗೊತ್ತಿಲ್ಲ. ನಂಗರ ಬೊಕ್ಕಳು ಅಂದ್ರೆ ಬೊಕ್ಕಳು ಇಷ್ಟ. ಇವಾಗ ಫಸ್ಟ್ ಟೈಮ್ ಚಿನ್ನಿಗೆ ಮಾಡಿ ತೋರ್ಸ್ಲತ್ತಿದೆ. ಇಲ್ಲಿ ನೋಡ್ರಿ, ಈಸಿ ಅಂದ್ರೆ ಈಸಿ ಅದ. ಮತ್ತೆ ಈ ಕಡೆ ಬಿ ತೋರ್ಸಂಗೆ. ತಿಂತೆ? ನೀ ತಿಂದರ ನೋಡ ಆಮೇಲೆ ವಲ್ಲಂತ ಅದು ನೋಡಕ್ಕೆ ವಲ್ಲಲ್ಲ. ಓಕೆನಾ? ಈಗ ನಾ ಇದಕ್ಕೂ ಚಲೋ ತೊಳಿಲತ್ತಿದೆ ನೋಡ್ರಿ. ಪಾಪಡಿ ತೊಳಿಲತ್ತಿದೆನಾ? ಈಸಿ ಅಂದ್ರೆ ಈಸಿ ರೆಸಿಪಿ ಅದ, ಈಸಿ ಬ್ರೀಜಿ. ಇದಕ್ಕೂ ನೆನಕ್ಕೆ ಇಡ್ಲತ್ತಿದೆ ನಾ. ಓಕೆನಾ? ಹಂಗೆ ಅನ್ಸ್ಲತ್ತು ನೀನು ತಿಂದು ನೋಡೋಣ ಆಮೇಲೆ. ನಾ 2 ಈರುಳ್ಳಿ ಕಟ್ ಮಾಡ್ಕೊಳತ್ತಿದೆ. ಅಕ್ಕಿ ಇದಕ್ಕೆ ನೋಡೇ ಬಲ್ಲಲ್ಲ ತಳ ಕಡೆಗೆ ಟೇಸ್ಟ್ ನೋಡೋಣ ಅಂದ್ರೆ ಒಂದ್ಸಲ. ಅವಾಗ ಮಮ್ಮಿ ನಿಜ ಟೇಸ್ಟಿ ಅದ ಅಂತಂದು ಅಂತಾಳ. ಏನು ನೀನೇ ಆಗ ಕಡೆ ನಿಂತ. ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು ಈರುಳ್ಳಿ ಮಾತ್ರ. ದೊಡ್ಡ ದೊಡ್ಡ ಕಟ್ ಮಾಡ್ಕೋಬಾರ್ದು. ಯಾಕಂದ್ರೆ ಇದಕ್ಕೇನು ಹೆಸರು ಇಡ್ತಿ ಚಿನ್ನು? ಇದಕ್ಕೇನು ಹೆಸರು ಇಡ್ತಿ ಅಂತ ನನಗೆ ರೆಸಿಪಿನೇ ಗೊತ್ತಿಲ್ಲ. ಹೆಸರೇನಿಕ್ಲಿ? ಪಾಪಡ್ದು ಪಾಪಡ್ ಕಚ್ಚ ಚುರುಮುರಿ. ಪಾಪಡ್ ಕಚ್ಚ ಚುರುಮುರಿ. ಈ ಕಚ್ಚಾ ಚುರು ಮಾಡಲ್ಲ ನಾವು. ಹಾಗೆ ಇದು ಕಚ್ಚಾ ಚುರುಮುರಿ ಮಾಡಿ ನೋಡೋಣ ಆಮೇಲೆ ಹೆಸರು. ನೋಡಿ, ಸಣ್ಣ ಸಣ್ಣ ಕಟ್ ಮಾಡ್ಕೊಳತ್ತಿದ್ದೆ ನಾ. ಇಲ್ಲಿ ಈರುಳ್ಳಿ ಬೊಕ್ಕಳು ಸಣ್ಣ ಕಟ್ ಮಾಡ್ಕೊಳತ್ತಿದ್ದೆ ನೋಡ್ರಿ. ನಿಮಗೆ ಕಾಣತ್ತಿರ್ಬೇಕು. ನೀರೇ ನೆನಕಿದೆ ನಾ ಫುಲ್ಲು. ದೂರೇ ನಿಂದು ಕಣ್ಣಾಗೆ ನೀರು ಹೊಂಟಾವ. ಪರ್ಸ್ನಲಿ ಇದು ನನ್ನ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ಅದ. ನಾನೇ ಒಂದು 8 ವರ್ಷ ಬಾರ್ ಮಾಡತ್ತಿದ್ದೆ. ತಿಂದೀವಿ ತಿಂದೀವಿ. ಯಾರು ಮಾಡ್ಯಾರ? ಅವ್ವ ಮಾಡ್ಕೊಡ್ತಿತ್ತು ನಮ್ಮ ಸಣ್ಣಗಿರ್ಲ. ಟೇಸ್ಟ್ ಇರ್ತದೆ, ನೀ ತಿನ್ನೋ ಒಂದ್ಸಲ. ನಾವು ವಿಡಿಯೋ ಕಾಲ್ ಮಾಡ್ತಾ. ನಿಂದರು ರೆಸಿಪಿರ ಶೂಟ್ ಆಗಲಿ ಫಸ್ಟ್. ಆಮೇಲೆ ಕಣ್ಣಾಗಿ ನೀರು ಹೊಂಟವು. ಅವು ನೋಡೋ ಒಂದು ಮೆತ್ತಗೆ ಅದನ್ನ
ಇನ್ನೊಂದು ಥೋಡೆ ಆಗ್ಬೇಕೀಗ. ನನ್ನ ಕೈ ಆಡಿಸ್ಬೇಡ. ಇದು 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 ಮೆತ್ತಗಾಗಿ. ಸರಿ, ಆಮೇಲೆ ಸಿಗಮ್ಮಿ. ಯಾಕಂದ್ರೆ ಅದು ಮೆತ್ತಗಾಗಬೇಕು ಥೋಡೆ ಒಂದು 5 ನಿಮಿಷ ಬಾದ್. ಇಲ್ಲಿ ನೋಡ್ರಿ, ನೀರೆಲ್ಲ ತೆಗ್ದಿದ್ಮೇಲೆ ಹಿಂಗೆ ಮೆತ್ತಗಾಯ್ತವ. ಕಾಣತ್ತು ಚಿನ್ನು? ಹಿಂಗೆ ಮೆತ್ತಗಾಯ್ತದು. ತಲೆ ಮೆತ್ತಗಾಗ್ಯ. ಹೀಗೆ ಇದಕ್ಕೂ ಅದಕ್ಕೂ ಕರಿಬೇಕು. ಕರಿಬೇಡ್ದು ಇದಕ್ಕೂ ಕಲೆ ಕೆಲಸನೇ ಇಲ್ಲ ಇದಕ್ಕೂ ಅಂತ. ಮತ್ತೆ ಹಂಗೆ ತಿಂತಿ ಕರೋದಿಲ್ಲ ಅಂತ. ನೀರಾಗ ಕರಿತಾರೆ ಮೆಂಟಲ್. ಖಾರ ಏನಿಲ್ಲ, ಖಾರ ಉಪ್ಪು ಎರಡೇ ತಗೊಂಡಿದ್ದೇನ. ಮತ್ತೇನಿಲ್ಲ. ಹೆಲ್ದಿ ಸ್ನ್ಯಾಕ್ ಅಂತ ಅನ್ಕೊಳ್ ಒಂದು. ಇಲ್ಲಿ ನೋಡಿ, ಥೋಡೆ ಎಣ್ಣೆ ಹಾಕ್ಲತ್ತಿದೆ. ಕಾಣತ್ತು ಚಿನ್ನು? ಎಣ್ಣೆ ಇಷ್ಟೇ. ಇದಕ್ಕೂ ಸ್ಪೂನ್ಲಿಂದೆಲ್ಲ ಕಲ್ಸ್ಲಕ್ ಬರಲ್ದು. ಸೊ ನೀವೇನು ಮಾಡಬೇಕು ಅಂತಂದ್ರೆ ಕೈಲಿಂದ ಕಲಿಸ್ಬೇಕು. ಥೋಡೆ ಖಾರ ಹಾಕ್ಲತ್ತಿದೆ. ನಮ್ಮ ಖಾರ ಇದು ಬೊಕ್ಕಳು ಸ್ಟ್ರಾಂಗ್ ಅದ, ಅದು ಥೋಡೆ ಹಾಕ್ಲತ್ತಿದೆ. ಖಾರ ತಿಂತು ಚಿನ್ನು? ಎಸ್. ಹಂಗಾರ ಈಗ ಬಾಯಿಗೆ ನೀರು ಹೊಂಟಾವ. ನಂಗಾರ ಗೊತ್ತಿಲ್ವಿ. ಕಲರ್ ಚೇಂಜ್ ಆಯ್ತು. ಡೈರೆಕ್ಟ್ ಆದ್ರೂ ಗೊತ್ತಾಯ್ತದೆ ಇಲ್ಲ ಅಂತ ಕೈದಾಗ ಹಾಕೊಂಡು ಹಾಕ್ಲತ್ತಿದೆ ನಾನು. ಇನ್ನೊಂದು ಥೋಡೆ ಎಣ್ಣೆ ಹಾಕ್ಲತ್ತಿದೆ. ಸಾಕು. ಬೊಕ್ಕಳ ಐತಿದು. ಯವ್ವಾ, ಬೊಕ್ಕಳ ಐತದು. ಓಟೇನು ಹಾಕ್ಬಾರ್ದು. ಇದ್ರೊಳಗೆ ಈರುಳ್ಳಿ. ಆಹಾ, ಚಲೋ ಇತ್ತಂದ್ರೆ ನಾ ದಿನ ಇದ ಮಾಡ್ಕೊಂಡು ತಿಂತ. ಇಲ್ಲ ಅಂದ್ರು ಇಲ್ಲ. ಹ್ಯಾಂಡ್ ವಾಶ್ ಮಾಡಿದೆ ನಾ ಅಷ್ಟೇ. ಇನ್ನೇನಿಲ್ಲ ಇಂಗ್ರೀಡಿಯೆಂಟ್ಸ್. ಎಷ್ಟರ ಇಂಗ್ರೀಡಿಯೆಂಟ್ಸ್ ಎಲ್ಲರ ಮನೆಗೆ ಆರಾಮ್ ಸಿಕ್ತು. ಖಾರ ಉಪ್ಪು ಏನದ ಇದು ಕಡ್ದಿಲ್ಲ ಏನಿಲ್ಲ. ಉಳ್ಳಾಗಡ್ಡಿ ಹಾಕಿದಿ, ಏನಂತಾರ ಆಯಿಲ್ ಹಾಕಿದಿ, ಉಪ್ಪು ಖಾರ ಹಾಕಿದಿ, ಕಡ್ದಿದಲ್ಲಿ ಕರ್ತಿಲ್ಲಿ ತಿಂದು ನೋಡಿದ್ರು. ಟೇಸ್ಟ್ ಮಾಡಿ ನೋಡಿ ನಿಂತು ನಾವು ಕ್ಯಾಮ್ರಾ ಹಿಡಿತ. ಈರುಳ್ಳಿ ಸಂಗತಿ ತಿಂದು ನೋಡಿ ಹಂಗೆ. ಫಸ್ಟ್ ಟೇಸ್ಟ್ ಈರುಳ್ಳಿ ಸಂಗತಿ ತಿಂದು ನೋಡಿ. ತಿನ್ನೋಡು. ಚಲೋ ಹತ್ಲತ್ತದ? ನಿಜ ನಿಜ ಹೇಳಿ, ಚಲೋ ಹತ್ಲತ್ತದ ಇಲ್ಲ? ಖರೆ ಹೇಳಿ. ಫೋನ್ ಅದ ಸುಳ್ಳು ಹೇಳಬೇಡ. ಚಲೋದ? ನಾ ಟೇಸ್ಟ್ ನೋಡ್ತಾ ಬಾಯಿಗೆ. ಹಿಂಗೆ ಹೋಗೋದು. ಥೋಡೆ ಖಾರ ಕಮ್ಮಿದ್ದು ಬಟ್ ಚಲೋ ಅದ. ನೀನು ನನಗೆ ಖಾರ ಥೋಡೆ ಹೆಚ್ಚಿಗೆ ಬೇಕು.
ಸ್ಮೈಲ್ ನಿಂದರು ನಾನು ತಿಲ್ಲತ್ತರು ಇಳಿಸಂಗೆ ಥಮ್ನೇಲ್ಗಾಯ್ತು ಅಯ್ಯ ಕೈ ಬಿ ಬರ್ನುಂಟು ಕೈದಾಗಿಂದೆಲ್ಲ ಜಾರ್ಲತ್ತಾವ ಹಾಂ 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 ಇದೆ ಕಸ ಗುಡಿಸಿದೆ, ಸ್ನಾನ ಮಾಡಿದೆ, ಕುಂತಿದೆ. ಇವಾಗ ಸಾರು ಮಾಡ್ಲತ್ತಿದೆ. ಟೈಮ್ 12 ಗಂಟೆ, ಎದ್ದಿದೆ 8ಕ್ಕೆ, ಕುಂತಿದೆ. ಸಾರು ಈಗ ಇಟ್ಟಿದೆ. ಸಾರಿಗೆ ಹಸು ಆಗ್ಲತ್ತಾವ. ಮತ್ತು ಊಟ ಮಾಡಿ ಮತ್ತೆ ಪಾಚ್ಕೊಳ್ಳೋದೆ ಕೆಲಸ. ಈಗ ಏನಿಲ್ಲ ಅಷ್ಟೇ. ಮತ್ತು ನಾನು ನಿನ್ನಿನ ರೆಸಿಪಿ ಪ್ಲೀಸ್ ನೋಡಿರಿ, ಎಲ್ಲರಿಗೆ ಆದಷ್ಟು ಶೇರ್ ಮಾಡಿರಿ. ಯಾಕಂದ್ರೆ ಅದು ಇನ್ನೂ ತನಕ ಯಾರು ಭೀ ಮಾಡಿಲ್ಲ ಅಂತ ಅನ್ಕೋತಾನೆ. ಆ ರೆಸಿಪಿರ ಇನ್ನೂ ತನಕ ಯಾರು ಭೀ ಮಾಡಿಲ್ಲ. ಫಸ್ಟ್ ನಾನು ನಮ್ಮ ಮಮ್ಮಿ ಕಂಡು ಹಿಡ್ದಿಂದದ ಅದು ರೆಸಿಪಿ. ಸೊ ನೋಡಿರಿ, ಟೇಸ್ಟ್ ಚಿನ್ನಿ ಆಮೇಲೆ ಪ್ಲೇಟ್ದಾಗ ಹಾಕ್ಕೊಂಡು ತಿಂದಾಳ. ನಿಮ್ಗೆ ಗೊತ್ತಿಲ್ಲ ಹಂಗೆ ತಿಂದಾಳ. ಮತ್ತು ನಮ್ಮ ಮಮ್ಮಿಗೆ ವೀಡಿಯೋ ಕಾಲ್ ಮಾಡಿ, ಮಮ್ಮಿ ನೀ ಎಷ್ಟು ಚಲೋ ರೆಸಿಪಿ ಮಾಡ್ತಿದ್ದಿ ಅಂತ ವೀಡಿಯೋ ಕಾಲ್ ಮಾಡಿ ಹೇಳತ್ತಿದ್ದಳು. ಸೊ ಈಸಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಬಿ ಅಂತ ಅನ್ಕೋರಿ. ಹೊಟ್ಟೆ ಬಿ ತುಡ್ತದೆ ಅದಲ್ಲಿ. ನೀನು ಊಟನೇ ಮಾಡಿಲ್ಲ. ಅದು ಒಂದು ಸ್ವಲ್ಪ ತಿಂದಿದ್ದೆಲ್ಲ ಹಾಗೆ ಮುಕ್ಕೊಂಡಿದ್ದೆ, ಊಟನೇ ಮಾಡಿಲ್ಲ. ನಾ ಹಾಗೆ ಇದೆ, ಏನಾರ ಒಂದು ಥೋಡೆ ತಿಂದ ಅಂದ್ರೆ ಮುಕ್ಕೋತೇನೆ, ಊಟನೇ ಮಾಡಲ್ಲ. ಅದು ನನ್ನ ಬಾಡಿ ಒಂದಿಷ್ಟು ತಿಂದ ಅಂದ್ರೆ ಹೊಟ್ಟೆ ತುಂಬೋಯ್ತು ನನಗೂ. ಸೊ ಹಂಗಾಗಿ ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ಲತ್ತಿದ್ದೆ. ಮತ್ತು ಹೊಸ ವಿಡಿಯೋ ಮತ್ತು ಹೊಸ ಕಂಟೆಂಟ್ ನನಗೆ ಮತ್ತೆ ಸಿಕ್ತೆ. ಅಲ್ಲಿವರೆಗೂ ಬಾಬಾ ಎಲ್ರಿಗೆ ಬಿ